ನಮಸ್ತೆ ರೈತ ಬಂದವರೇ, ನನ್ನ ಹೆಸರು ಮಾರುತಿ ಅಂತೇಳಿ ದಾವಣಗೆರೆಯಿಂದ ಬಂದಿರೋದು. ಕೆರಾನ್ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇಲ್ಲಿ ಲೊಕೇಶನ್ ಅಂತ ಹೇಳಿ ಅವ್ರಿಗೆ ಟ್ರಂಚಿಂಗು ಸ್ಪ್ರೇ, ಶುಂಠಿಗೆ ಟ್ರಂಚಿಂಗು ಸ್ಪ್ರೇ ಕೊಟ್ಟಿದ್ವಿ. ಯಾವ ರೀತಿ ರಿಸಲ್ಟ್ ಬಂದಿದೆ ಅನ್ನೋದನ್ನು ರೈತರ ಬಾಯಲ್ಲಿ ಕೇಳಂತ್ರಿ. ಸರ್ ನಮಸ್ತೆ. ನಮಸ್ತೆ. ಯಾವ ಊರು ಸರ್ ಇದು? ಸರ್ ಇದು ಅಣ್ಣಾಪುರ ಅಂತ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ, ಕಸಬು ಹೋಗ್ಲಿ. ಈಗ ನಾವು ಸ್ಟಾರ್ಟಿಂಗಲ್ಲಿ ಬಂದಾಗ ನಿಮ್ದು ಶುಂಠಿ ಯಾವ ಥರ ಇತ್ತು ಸರ್? ಅವಾಗ ಸ್ಟಾರ್ಟಿಂಗಲ್ಲಿ ತೀರಾ ವೀಕ್ ಇತ್ತು. ನಾವು ಫೇಸ್ಬುಕ್ಕಲ್ಲಿ ನೋಡಿ ಕಿರಾಣಾ ಕಂಪ್ನಿದು ಫೋನ್ ಮಾಡಿ ಕರೆಸಿ ಔಷಧಿ ತಗೊಂಡಿದ್ವಿ. ನಮ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ. ನಮ್ಗೆ ಪರವಾಗಿಲ್ಲ, ಎಲ್ಲರೂ ಮಾಡಿ ಕಿರಾಣಾ ಕಂಪ್ನಿದು ಔಷಧಿ ಅಂತ ನಾವು ಕೇಳ್ತೀವಿ. ಟೋಟಲ್ ಆಗಿ ಇದು 4 ಎಕರೆ ಲ್ಯಾಟ್ ಇದೆ. 4 ಎಕರೆ. ಬಟ್ ಇದರಲ್ಲಿ ಇದು ಎಷ್ಟಿದೆ ನಮ್ದು ಕೆರಾನ್ ಮಾಡಿದ್ದು? 1 ಎಕರೆ ಇದೆ. 1 ಎಕರೆ. ಅಂದ್ರೆ 4 ಎಕರೆ ಭಾಗದಲ್ಲಿ ನಿಮಗೆ 1 ಎಕರೆ ಭಾಗ ಬಹಳ ವೀಕ್ ಇತ್ತು. ಇವಾಗ ಪರವಾಗಿಲ್ಲ. ಅಲ್ಲ, ವೀಕ್ ಇತ್ತು ನಿಮ್ದು. ಅದೇ ಇದಕ್ಕೆ ವೀಕ್ ಇದೆ, ಇದಕ್ಕೆ ಒಂದೇ ಕೊಡ್ರಿ ಅಂತ ಹೇಳಿದ್ರಿ ನೀವು. ಇದು ನಿಮಗೆ ವೀಕ್ ಇದೆ, ಇದಕ್ಕೆ ಒಂದೇ ಕೊಡ್ರಿ ಅಂತ ಹೇಳಿ ಅವಾಗ ನಾವು ಟ್ರಂಚಿಂಗ್ ಸ್ಪ್ರೇ ಕೊಟ್ಟಿದ್ವಿ ನಿಮ್ಗೆ. ಹೌದೌದು. ಬಟ್ ಅವಾಗ ವೀಕ್ ಇರೋದು ಈಗ ಅದು ಅವ್ರಿಗೆಲ್ಲ ಅದು ಎಲ್ಲಕ್ಕಿಂತ ಚೆನ್ನಾಗಿದೆ. ಇದು ಎಲ್ಲಕ್ಕಿಂತ ಚೆನ್ನಾಗಿದೆ. 3 ಎಕರೆಯಿಂದ ಇದು ಚೆನ್ನಾಗಿದೆ. 1 ಎಕರೆ ಚೆನ್ನಾಗಿದೆ. ಬಟ್ ಇದನ್ನ ನೀವು ಹೇಳಿದ್ರಿ, ನೀವು ಇದಕ್ಕೆ ಹೇಳಿದ್ರಿ ನೀವು, ಇದೇ ನಾವು ಇದನ್ನೇ ಶುಂಠಿ ಈ ವರ್ಷ ಬೀಜಕ್ಕೆ ಬಿಟ್ಕೊಂತೀವಿ ಅಂತ ಹೇಳಿ. ಬೀಜಕ್ಕೆ ಇದೆ ಬಿಟ್ಕೊಳ್ಳೋಣ ಅಂತಿದೀವಿ. ಚೆನ್ನಾಗಿದೆ. ಬಟ್ ಅದಕ್ಕಿಂತ ಇದು ಚೆನ್ನಾಗಿದೆ. ಚೆನ್ನಾಗಿದೆ. ಇದನ್ನ ನಮ್ದು ನೋಡಿ ನೀವು ಯಾರಿಗೆಲ್ಲ ನೀವು ರೆಫರ್ ಮಾಡಿದ್ರಿ? ಎಷ್ಟು ಜನಕ್ಕೆ ಈಗ ಔಷಧಿ ನೀವು ರೆಫರ್ ಮಾಡಿದ್ರಿ? ನಮ್ಮ ಕಡೆಯಿಂದ ನಮ್ಮ ಬ್ರದರ್ಗೆ ಎಲ್ಲ ಕೊಡ್ಸಿದೀವಿ. ಅವ್ರದ್ದೆಲ್ಲ ರಿಸಲ್ಟ್ ಬಂದಿದೆ, ಪರವಾಗಿಲ್ಲ. ಅಂದ್ರೆ ಅವ್ರಿಗೆ ಫೇರಿಕ್ಯುಲಿಯರೇ ಬಂದಿತ್ತು. ಫೇರಿಕ್ಯುಲಿಯರ್ ಮೇಲೆ ಸ್ಪ್ರೇ ಕೊಡ್ಸಿದ್ರಿ. ಅವ್ರಿಗೆಲ್ಲ ಅನುಮಾನ ಇತ್ತು ಆರ್ಗಾನಿಕ್ ಅಂತ ಒಂಥರ. ಇವಾಗ ನಾವು ಮಾಡಿದ್ ನೋಡಿ ಎಲ್ಲರೂ ತಗೊಂಡಿದ್ದಾರೆ. ಬಟ್ ಅವ್ರಿಗೆ ಯಾವ ರೀತಿ ರಿಸಲ್ಟ್ ಬಂದಿದೆ? ಅವ್ರು ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ಹೇಳಿದ್ದಾರೆ. ಬಟ್ ಈಗ ನೀವು ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀವಿ? ರೈತರಿಗೆ ಕಿರಾಣಾ ಕಂಪ್ನಿದು ಔಷಧಿ ಮಾಡಿ ಅಂತ ನಾವು ಹೇಳ್ತೀವಿ. ಈಗ ನೀವು ಇಲ್ಲಿವರೆಗೂ ಶುಂಠಿ ಬೆಳೆ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ನಿಮ್ಗೆ? ಅನುಭವ ಎಷ್ಟು ವರ್ಷ ಐತಿ? ನಮ್ಮ ಅನುಭವ ಇದು ಸಹ ನಮಗೆ ಇರೋದು ಒಂದು 10 ವರ್ಷದಿಂದ ಅನುಭವ ಇದೆ. 10 ವರ್ಷದಿಂದ ಶುಂಠಿ ಬೆಳಿತಾ ಇದ್ದೀವಿ. 10 ವರ್ಷದಿಂದ. ಬಟ್ ಅವಾಗ ನಿಮಗೆ ನಮ್ದೊಟ್ಟು ಪ್ರಾಡಕ್ಟ್ ನಿಮ್ಗೆ ಲೈಕ್ ಆಗಿದೆ. ಇವಾಗ ನಿಮ್ಗೆ ಲೈಕ್ ಆಗಿದೆ. ಬಟ್ ಮುಂದಿನ ವರ್ಷ ನೀವು ರೆಗ್ಯುಲರ್ ಮಾಡೋಕ್ಕೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ? ಸರ್ ಮುಂದಿನ ವರ್ಷಕ್ಕೆ ನಮಗೆ ಫಸ್ಟಿಂದ ಲಾಸ್ಟ್ ತನಕ ಕಿರಾಣಾ ಕಂಪ್ನಿಗೆ ಯೂಸ್ ಮಾಡೋಣ ಅಂತೀವಿ. ಧನ್ಯವಾದ.